ಇಂದು ದಿನಾಂಕ 29/12/2025 ನಮ್ಮ ಕನ್ನಡ ನಾಡಿಗೆ ಒಂದು ಮಹತ್ವದ ದಿನ ಅಂತಲೇ ನಾವು ಹೇಳಬಹುದು. ಮನುಷ್ಯ ಮತ ವಿಶ್ವ ಮತ ಎಂದು ವಿಶ್ವ ಮಾನವ ಸಂದೇಶ ನೀಡಿದಂತಹ ರಾಷ್ಟ್ರಕವಿ ಕುವೆಂಪು ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಮಗೆಲ್ಲರಿಗೂ ಕೋರುತ್ತಾ, ಅವರ ಭಾವಚಿತ್ರಕ್ಕೆ ಅತಿಥಿ ಗಣ್ಯರೆಲ್ಲರೂ ಕೂಡಿಕೊಂಡು ಪೂಜೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಅತಿಥಿ ಗಣ್ಯರು ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಶ್ರೀ ರಾಮಾಯಣ ದರ್ಶನ ಸರ್ವಮಂಗಳ ತಯೋ ಸಂಸ್ಮರಣ ಸರ್ವತೋ ಜಯಮಂಗಲಂ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಯಜ್ಞೇನ ಯಜುರ್ವೇದೆಂದು ದೇವಾಸ್ತಾನಿ ಧರ್ಮಾಣಿ ಕೃತವಾನ್ಯಾಸನ್ನತೇನಾಕಂ ಮಹಿಮಾನುಚಿತಂತೆ ಯತ್ರ ಪೂರ್ವೇ ಸಾಧ್ಯ ಸಂತಿ ದೇವಾ ಯೋಪಾನ್ ಪುಷ್ಪಂ ವೇದಾನ್ ಪುಷ್ಪವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಚಂದ್ರಮಾವಾನ್ ಪುಷ್ಪಂ ಕೃತವಾನ್ ಪ್ರಜಾವಾನ್ ಪಶುಮಾನ್ ಭವತಿ ಪುಷ್ಪಾಣಿ ಸಮರ್ಪಯಾಮಿ. ಓಂ ರಾಜಾಯ ಪ್ರಸನ್ನ ಸಾಹಿನೇ ನಮೋ ಶ್ರವಣಾಯ ಪೂರ್ವಹೇ ಸಮೇ ಕಾಮಾನ್ಯವ ಕಾಮಾಯ ಮಹ್ಯಂ ಕಾಮೇಶ್ವರೋ ಶ್ರವಣೋ ಕುಬೇರಾಯ ಶ್ರವಣಾಯ ಮಹಾರಾಜಾಯ ನಮಃ. कर्पूर घोरम करुणावतारम संसार सारम भुजगेन्द्रहारम सदा वसंतम हृदयारविंदे भवम भवामि सहितं नमामि. कर्पूर दीपं दर्शयामि. ओम पूर्णमदं पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ओम शांति शांति शांति. ओम श्री गुरुभ्यो नमः. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಮುಜಾವರ್ ಲೇಖಕರು ಮತ್ತು ಉಪನ್ಯಾಸಕರು, ಇತಿಹಾಸ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಇವರಿಗೆ ಈ ಬೀಳ್ಕೊಡುವ ಸಮಾರಂಭದ ಕಾರ್ಯಕ್ರಮಕ್ಕೆ ಆಗಮಿಸಿ ಇವರು ನಮ್ಮ ಒಳ್ಳೆಯ ಘನ ವೇದಿಕೆಯಲ್ಲಿ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಬಗುದಿ, ಪರಿಪರಿ ಶಾಸ್ತ್ರ ಓದಿದರೇನು ವ್ಯರ್ಥವಾಯಿತು ಬಗುದಿ ಎನ್ನುವಂತೆ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತರಾದ ವಿನೋದ್ KW ವೆಲ್ಫೇರ್ ಟ್ರಸ್ಟ್ ವಿಜಯಪುರ ಹಾಗೂ ಖಜಾಂಚಿಗಳು PDPSW ಸಂಸ್ಥೆ ವಿಜಯಪುರ, ಇವರಿಗೂ ಕೂಡ ಎಲ್ಲರ ಪರವಾಗಿ ನಾನು ಈ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದ ಉಪಸ್ಥಿತಿ ಹಾಗೂ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿದಂತಹ ಶ್ರೀಯುತರಾದಂತಹ ಹಾಗೂ ಯುವಕರಾದಂತಹ ಶ್ರೀ ಶಂಕರ್ ಭಾವಿಕಟ್ಟಿ, ನೋಡಲ್ ಅಧಿಕಾರಿಗಳು SKVMS ಪದವಿ ಪೂರ್ವ ಕಾಲೇಜು ಮಹಾವಿದ್ಯಾಲಯ ವಿಜಯಪುರ, ಇವರಿಗೂ ಕೂಡ ಎಲ್ಲರ ಪರವಾಗಿ ಆರ್ಥಿಕವಾದಂತಹ ಶುಭ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ನಮ್ಮ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ SKVMS ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂತಹ ಶ್ರೀ ಹ್ಯಾಪಿ ಗುರುಗಳಿಗೂ ಸಹಿತ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಬೀಳ್ಕೊಡುವಂತಹ ಸಮಾರಂಭಕ್ಕೆ ಆಗಮಿಸಿದಂತಹ ಮುಖ್ಯ ಅತಿಥಿಗಳು ಡಾಕ್ಟರ್ MS ಮುಜಾವರ್, ಲೇಖಕರು ಹಾಗೂ ಉಪನ್ಯಾಸಕರು, ಇತಿಹಾಸ ವಿಭಾಗ, ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ. ಇವರನ್ನ ನಮ್ಮ ಖಜಾಂಚಿಗಳು ಹಾಗೂ ನೋಡಲ್ ಅಧಿಕಾರಿಗಳು ಕೂಡಿ ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಸ್ಥೆಯಲ್ಲಿ ನಡೆಯುತ್ತಿರುವ SKVMS PU ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸಿದಂತ ನನ್ನ ಸಹೋದರ ಹಾಗೂ ಈ ಕಾಲೇಜಿನ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಹಾಗೂ ನಮ್ಮ ಕಾಲೇಜಿನ ಎಲ್ಲ ಗುರುಗಳ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಹಾಗೂ ಇವತ್ತಿನ ದಿವಸದ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಈಗಾಗಲೇ ಬಹಳ ಸುಂದರವಾಗಿ ಹೇಳಿದ್ದಾರೆ. ಈ
ವಿದ್ಯಾರ್ಥಿಗಳನ್ನ ಒಂದು ಮನಸ್ಸಿಗೆ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ವಿಷಯಗಳನ್ನು ತಿಳಿಸಿದ್ದಾರೆ. ಅವರು ಸ್ವಂತ ತಮ್ಮ ಅನುಭವದ ಮಾತುಗಳನ್ನು ತಮ್ಗೆ ಹೇಳಿದ್ದಾರೆ. ಏನಂದ್ರೆ ಒಂದು ಹೆಜ್ಜೆ ಇಡ್ಬೇಕಂದ್ರೆ ನಮ್ಮ PU ಕಾಲೇಜಿನಂದ್ರೆ ಎಲ್ಲಾ ಕಾಲೇಜುಗಳದ್ದು ಬೇರೆ, ನಮ್ಮ ಕಾಲೇಜದ್ದು ಒಂದು ಬೇರೆ ಅಂತ ಹೇಳಿದ್ರು. ವಿಷಯ ಏನು ಬೇರೆಪ್ಪ ಅಂದ್ರೆ, ಬೇರೆ ಕಾಲೇಜಿನಲ್ಲಿ ಶಿಕ್ಷಕ ಹಾಗೂ ವಿದ್ಯಾರ್ಥಿಯ ಒಂದು ಅಲ್ಲಿ ಸಂಬಂಧ ಬೇರೆನೇ ಇರ್ತದೆ. ನಮ್ಮಲ್ಲಿ ಹೆಂಗಂದ್ರೆ ಒಂದು ಸಂಸ್ಥೆಯಲ್ಲಿ ಒಂದು ಶಿಕ್ಷಕರಾಗಿರ್ಬೋದು ಅಥವಾ ಆಡಳಿತ ಮಂಡಳಿ ಆಗಿರ್ಬೋದು, ವಿದ್ಯಾರ್ಥಿ ಆಗಿರ್ಬೋದು, ಇಲ್ಲಿ ಒಂದು ಕುಟುಂಬ ಅಂತ ನಾವು ಇದನ್ನ ಮಾಡ್ತೀವಿ. ಈಗ ನಡೆಯುವಂತ ಈ ಸಂಸ್ಥೆಯಲ್ಲಿ ಕುಟುಂಬದ ರೀತಿ ಭಾವನೆಗಳನ್ನ ಇಲ್ಲಿ ಇದು ಮಾಡ್ಕೊಳ್ತೀವಿ. ಆಮೇಲೆ ಎಲ್ಲಾ ಕಡೆ ಎಲ್ಲಾ ಕಾಲೇಜಿನಲ್ಲಿ ಕಲಿಯುವುದ್ರಾಗ ಮೊದಲು ಶಿಸ್ತುಬದ್ಧ ಅಂತ ಹೇಳ್ತಾರೆ. ನಮ್ಮಲ್ಲಿ ಕೂಡ ಶಿಸ್ತುಬದ್ಧ ಇದ್ದೀವಿ. ಅದ್ರ ಜೊತೆಗೆ ಏನದಪ್ಪ ಅಂದ್ರೆ ಸಂಸ್ಕಾರ ಕಲಿಯುವಂತ ಈ ನಮ್ಮ ಸಂಸ್ಥೆಯಲ್ಲಿ ಇದೆ. ಮತ್ತೆ ಎಲ್ಲಾ ಕಡೆ ಎಲ್ಲಾ ಬೇರೆ ಸಂಸ್ಥೆಗಳಲ್ಲಿ 90% ಆದವ್ರು ಇರ್ತಾರೆ, 70 ಆದವ್ರು ಇರ್ತಾರೆ, ಎಲ್ಲರೂ ಇರ್ತಾರೆ. ಬಟ್ ನಮ್ಮ ಮಧ್ಯಮ ವರ್ಗ ಹಾಗೂ ಕಡುಬಡವರ ಒಂದು ವಿದ್ಯಾರ್ಥಿಗಳು ಇರುವಂತ ಶಾಲೆ ಕಾಲೇಜ್ ಅಂದ್ರೆ ಅದು ಖೇಡ್ ಶಿಕ್ಷಣ ಸಂಸ್ಥೆ. ಯಾಕಂದ್ರೆ ಫೀಸ್ ಕಮ್ಮಿ ಇರ್ತೈತಿ, ಎಲ್ಲಾನು ಒಂದು ಎಲ್ಲಕ್ಕೂ ಈಗಾಗಲೇ ನಮ್ಮ ಸರ್ ಅವರು ನಜೀರ್ ಅವರು ತಿಳಿಸಿದ ಹಾಗೆ ಹಲವಾರು ತಮ್ಗೆ ಮುಂದಿನ ಇವತ್ತಿನ ದಿವಸ ತಮ್ಮ ಬೀಳ್ಕೊಡೋ ಸಮಾರಂಭ ಇದೆ. ಬೀಳ್ಕೊಡೋ ಸಮಾರಂಭ ಆದ್ರೆ ನಿಮ್ಗೆ ನಾವು ನಮ್ಮ ಶಾಲೆಯಿಂದ ಬಿಡ್ಕೊಡ್ತೇವೆ. ಆದ್ರೆ ನಿಮ್ಮ ಜೀವನಕ್ಕೆ ನೀವು ಉಜ್ವಲ ಭವಿಷ್ಯದ ಹಿನಾತಾರಿಗಳು ಏನು, ನೀವು ನಾಳೆ ಬರುವಂತ ಭವಿಷ್ಯದ ನೀವು ಒಂದು ಡಾಕ್ಟರ್ ಆಗ್ಬೋದು, ಅಥವಾ ಟೀಚರ್ ಆಗ್ಬೋದು, ಅಥವಾ ರೈತ ಆಗ್ಬೋದು, ಅಥವಾ ಉದ್ಯಮಿದಾರ ಆಗ್ಬೋದು, ಅಥವಾ ಶಿಕ್ಷಕ ಆಗ್ಬೋದು. ಅದಕ್ಕೆ ಯಾವ್ದೋ ಒಂದು ಹೆಜ್ಜೆ ಇಟ್ರು, ಒಳ್ಳೆ ಹೆಜ್ಜೆ ಇಡ್ರಿ ಅಂತ ಹೇಳಿ ಈಗಾಗಲೇ ನಮ್ಮ ನಜೀರ್ ಅವರು ತಮ್ಗೆಲ್ರಿಗೂ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಅದಕ್ಕೆ ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಇವತ್ತಿನ ದಿವಸ ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ರಿಗೂ ಇದನ್ನು ಸದುಪಯೋಗ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತುಕೊಂಡಿದ್ದೀನಿ. ಜೈ ಹಿಂದ್. ಸುಂದರ ಕಾರ್ಯಕ್ರಮದ 2025 ಅಥವಾ 26ನೇ ಶೈಕ್ಷಣಿಕ ಸಾಲಿನ 2 ವರ್ಷ ಈ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ ಅತ್ಯಂತ ಮಹತ್ವದ ಈ ಕಾರ್ಯಕ್ರಮದ BDPS ಸಂಸ್ಥೆಯ SKMS ಕಾಲೇಜಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಹಾಗೂ ಬೀಳ್ಕೊಡೋ ಸಮಾರಂಭದ ನಮ್ಮ ಅಪ್ಪಂಡ ಶಿಷ್ಯರಾದಂಥ ಹಾಗೂ ಡಾಕ್ಟರ್ ಮುಜಾವರ್ ಅವರು ಮುಖ್ಯ ಅತಿಥಿಗಳಾಗಮಿಸಿದ್ದಾರೆ. ಮುಖ್ಯ ಅತಿಥಿಗಳಾದಂಥ ಮುಜಾವರ್ ಅವರೇ, ಇದೀಗ ತಾನೇ ನಿರ್ಗಮಿಸಿದ ನಮ್ಮ ಸಂಸ್ಥೆಯ ಖಜಾಂಚಿಗಳವರೇ ಹಾಗೂ ನಮಗೆ ಸದಾಕಾಲ SKMS ಕಾಲೇಜನ್ನ ಅಭಿವೃದ್ಧಿಗೆ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡುವಂತ ಯುವಕರಾದಂಥ ನೋಡಲ್ ಅಧಿಕಾರಿಗಳಂತ ಶಂಕರ್ ವಾಹಿನಿಕಟ್ಟಿಯವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಕಿರೀಟಪ್ರಾಯರಾದಂಥ ತಮ್ಮದೇ ಆದಂಥ ಭವಿಷ್ಯವನ್ನ ನಿರೀಕ್ಷೆಯಲ್ಲಿರುವಂಥ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಇಲ್ಲಿ ಈ ಕಾರ್ಯಕ್ರಮ ನಾವು ಬೀಳ್ಕೊಡೋ ಸಮಾರಂಭ ಮಾಡಬೇಕಂತ ಒಂದು ಉದ್ದೇಶ ನಮ್ಮ ಎಲ್ಲ ಉಪನ್ಯಾಸಕ ಬಂಧುಗಳು ಒಂದು 15 ದಿನ ಹಿಂದುಗಡೆ ಏನಿಲ್ಲ ಸರ್ ನಾವು ಬೀಳ್ಕೊಡೋ ಸಮಾರಂಭ ಮಾಡಬೇಕಂತ ಮಾಡಿದ ಸರ ಅಂತನ್ನುವಂಥದ್ದನ್ನ ವಿದ್ಯಾರ್ಥಿಗಳು ಉಪನ್ಯಾಸಕರಿದ್ದಾರೆ, ಉಪನ್ಯಾಸಕರು ನನ್ನ ಗಮನ ತಂದಾಗ ನಮ್ದೊಂದು ಆಸೆ ಏನಂದ್ರೆ ನಮ್ಮ ಬೆಳೆದಂತ ವಿದ್ಯಾರ್ಥಿಗಳನ್ನ ತಂದೆ ನಾನು ಪರಿಚಯ ಮಾಡ ನನಗೊಂದು ದೊಡ್ಡ ಅಭಿಮಾನ ಅದ. ಅದಕ್ಕೆ ಒಂದು ಹೇಳ್ತಿರ್ತಾರೆ, ನೆನೆಯೋ ಬಾಳಿನ ಬುದ್ಧಿ ಅಂತ. ನಾವೇನೇ ನೆನೆಸ್ಬೇಕಂದ್ರೆ ನಮ್ಮ ಬದಲಾದ ವೈಭವವನ್ನ, ನಾವು ಬೆಳೆದಂತ ದಾರಿಯವನ್ನ ಅದನ್ನ ನಾವು ಮುಂದೆ ಪ್ರೋತ್ಸಾಹಿಸಬೇಕು. ನಮ್ಮವ್ರು ನಾವು ದೊಡ್ಡವರು ಮಾಡಬೇಕು, ನಮ್ಮವ್ರು ನಾವು ಗುರುತಿಸ್ಬೇಕು. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದ ನನ್ನ ವಿದ್ಯಾರ್ಥಿಗಳು ಎಲ್ಲಾದ್ರೂ ಇದ್ದಾರೆ ಅಂತ. ಅಂತ ಸಂದರ್ಭದಾಗ ನಮ್ಮ ಕಾಂಪ್ಲೇಟ್ ಮೇಡಮ್ ಅವರು ಸಹಿ ಮಾಡಕ್ ಬಂದ್ರು. ಬೆಳಗ್ಗೆ ನಾ ವಿಚಾರದಾಗಿದ್ದೆ. ನಮಗ ಜಾವೇದ್ ಮೇಡಮ್ ಅವರು, ಬೆನಾದರ್ ಮೇಡಮ್ ಅವರು, ಆಮೇಲೆ ಕೆಲವೊಂದು ವಿದ್ಯಾರ್ಥಿಗಳು ಸರ್ ನಮ್ಮ ಬೀಳ್ಕೊಡೋ ಸಮಾರಂಭ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇದ್ರು. ಅಂತ ಅನ್ನೋದಂತ ಸಂದರ್ಭದೊಳಗ ಮೇಡಮ್ ಅವ್ರು ನಮಗ ಬೀಳ್ಕೊಡೋ ಸಮಾರಂಭ ಮಾಡೋದು ಅಂತಂದ್ರ ಅವ್ರು ನಮ್ಮ ಗುರುಗಳನ್ನ ಮುಜಾವರ್ ಸರ್ ಕರ್ಸಿದ್ ಚೆನ್ನಾಗಿತ್ತು ಅಂತಂದ್ರು.
ಅದು ನೋಡ್ರಿ ಕೋ ಇನ್ಸಿಡೆಂಟ್ ಅಂತ ವೈದ್ಯನ ಹೇಳಿದ್ದು ಒಂದೇ ರೋಗಿ ಬಯಸಿದ್ರು ಒಂದು ಏನು ಅಂತ ಹಾಗೆ ನಾವು ವಿಚಾರ ಮಾಡ್ತಾ ಇದ್ದಾಗನೆ ನನ್ನ ಮುತ್ತಿಸ್ಪಟಲ್ ಬರೋಕ್ಕಿಂತ ಮುಂಚೆನೆ ಅದಕ್ಕೆ ಹೇಳ್ತಾರೆ ಯಾರು ನೆನೀತಿರ್ತಾರೆ ಅವರ ಮನದಾಗ ಅವ್ರು ಸದಾಕಾಲ ಇರ್ತಾರೆ ಅವರೇ ನಮ್ಮ ವಿದ್ಯಾರ್ಥಿ ಮುಜಾವರ್ ಸರ್ ಅಂತ. ಸೊ ಈ ವಿಷಯವನ್ನ ತೆಗೆದುಕೊಂಡು ನಮ್ಮ ಆಡಳಿತಾಧಿಕಾರಂತ ನಾವು ಶಂಕರ್ ಸರ್ ಅಂತೇಳಿ ಒಂದು ಮೀಟಿಂಗ್ ಮಾಡಿ ಕೇಳಿದೆ, ಸರ್ ಹಿಂಗೇನು ನೋಡೋರು ಅವ್ರಿಗೆ ಹೇಳಿದೆ ಹಿಂಗೇನು ಸರ್ ಬೀಳ್ಕೊಡೋ ಸಮಾರಂಭ ಮಾಡಬೇಕಾಗಿ ಮಾಡಿದ್ದೇವೆ. ಅವ್ರು ಒಂದು ಮಾತು ಹೇಳಿದ್ರು, ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಗೆ ಚೆನ್ನಾಗಿರುವಂಥವ್ರು ಮತ್ತು ಚೆನ್ನಾಗಿ ಮೋಟಿವೇಶನ್ ಆಗುವಂಥವ್ರನ್ನ ಕರೆಸ್ರಿ ಸರ್ ಅಂತ ಅವರು ನಮಗೊಂದು ಆದೇಶ ಕೊಟ್ಟರು. ಅವಾಗ ನಾವು ಪ್ರಸ್ತಾಪ ಮಾಡಿದೆ, ಇಲ್ಲ ಸರ್ ನಾವು ಕಲಿತು ಹೋದಂಥ ವಿದ್ಯಾರ್ಥಿಗಳಿದ್ದಾನೆ ಒಳ್ಳೆಯ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳೆದಿದ್ದಾರೆ, ಅವ್ರನ್ನೇ ಕಲಿಸುವಂತ ಒಂದು ಅಭಿಲಾಷೆ ನಮಗಿದೆ ಅಂತಂದ್ರು. ಅವ್ರು ತಕ್ಕ ಭಾಳ ಚಲೋ ಆತ್ರಿ, ನೀವು ಕಲಿಸೇ ಬಿಡ್ರಿ ಅಂತಂದ್ರು. ಇಂಥ ಡೇಟ್ ಅಂತ ಹೇಳಿದ್ರು, ಡೇಟ್ನು ಕೂಡ ನಮ್ಗೆ ಒಪ್ಪಿಗೆ ಕೊಟ್ಟರು. ಆ ಕಾರಣದಿಂದ ಇವತ್ತು ಈ ಸುಂದರ ಕಾರ್ಯಕ್ರಮ ನಿರ್ಮಾಣ ಆಯಿತು. ನಾವು ಬಯಸಿದಾಗೆ ಒಂದು ಶಶಿಯಾಗಿ ಅವ್ರು ಹೇಳಿದ್ರೆ ನಮ್ಮ ಜೀವನ ಯಾರು ಕೂಡ ಇಷ್ಟು ಮುಕ್ತ ವಿಚಾರದಿಂದ ಒಬ್ಬ ವಿದ್ಯಾರ್ಥಿ ಇವತ್ತು ನಾವು ಖುಷಿ ಪಡಬೇಕು. ಯಾಕೆ ಖುಷಿ ಪಡಬೇಕಂದ್ರೆ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ಮುಜಾವರವ್ರನ್ನ ನಾ ಹೆಚ್ಚು ಎಲ್ಲಿ ನೋಡಿದ್ದೀನಿ ಅಂದ್ರೆ ಕನ್ನಡದೊಳಗ ಅವ್ರು ಯಾವಾಗ ಗೊತ್ತಾಗ್ಬಿಟ್ಟು ನಾವು ಸಂತೋಷಪಡ್ತೀವಿ. ಇವತ್ತು ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಗೊತ್ತಿರಲಿ ಎಷ್ಟು KS IAS ಕೋಚಿಂಗ್ ನಡೀತವೆ, ಇತಿಹಾಸ ವಿಷಯ ಒಂದು ಮೋಟಿವೇಶನ್ ಸ್ಪೀಚ್ ಆಗಿ ಒಬ್ಬ ಶ್ರೇಷ್ಠ ಉಪನ್ಯಾಸಕನಾಗಿ ಅನೇಕ ನೀವು ಯೂಟ್ಯೂಬ್ ಒಳಗ ಮುಜಾವರ್ ಸರ್ ಅಂತೇಳಿ ನೀವು ಟೈಪ್ ಮಾಡಿ ಅವರು ಸಾಕಷ್ಟು ಇತಿಹಾಸದ ಒಂದು ಕ್ಲಿಪ್ಗಳನ್ನ ಅವ್ರು ಬಹಳ ಬಿಡುಗಡೆ ಮಾಡಿದ್ದಾರೆ. ಇವತ್ತು ಒಂದು ಮಾತನ್ನು ಹೇಳ್ತೀನಿ, ವಿದ್ಯಾರ್ಥಿಗಳಲ್ಲಿ ಯಾರು ಡಿಜಿಟಲ್ ಯುಗದಲ್ಲಿ ಎಂಟ್ರಿ ಆಗಂಗಿಲ್ಲ ನೀವೆಲ್ಲರೂ ಹಿಂದಿದ್ದಂಗೆ. ಅವ್ರು ಒಂದು ಮಾತು ಹೇಳಿದರು, ಏನ್ ಹೇಳಿದ್ರು ಅಂದ್ರೆ ಮೊಬೈಲ್ ಬಳಸ್ರಿ, ಎದಕ್ಕೆ ಬಳಸಬೇಕು ಅನ್ನುವಂತ ಮಾತನ್ನ ಹೇಳಿದ್ರು. ನಾವು ನೀವೆಲ್ಲ ಹಿಂದಿನ ಕಾಲದಾಗಲ್ಲ, ನಾವು ಓದುವಂತ ಸಂದರ್ಭದೊಳಗ ನಾವು ಅಭ್ಯಾಸ ಮಾಡೋ ಸಂದರ್ಭದೊಳಗ ಗ್ರಂಥಗಳನ್ನ ಓದಬೇಕು ಅವ್ರು ಹೇಳಿದಂಗ ನಾವೆಲ್ಲ ಬರೆದಿದ್ದೇವೆ. ಏನ್ ನಾವು ಮುಜಾವರ್ ಸರ್ ಹೇಳಿದ್ರು ದಿನ 30 ಪೇಜ್ ಬರೀಬೇಕು, ದಿನ 300 ಪೇಜ್ ಬರೀಬೇಕು ಅಂತ ಹೇಳ್ತಿದ್ರಲ್ಲ. ಪ್ರತಿ ವಿದ್ಯಾರ್ಥಿ ನಾವು ಕಲಿಯುವಂತ ಸಂದರ್ಭದೊಳಗ ನಮ್ಮ ಸರ್ ಅತಿ ಕಡಿಮೆ ಅಂದ್ರು ದಿನಕ್ಕೊಂದು 50 ಪೇಜ್ ಬರೆಸ್ತಿದ್ರು. ನಿಮ್ಗೆ ಗೊತ್ತಿಲ್ಲ, ನಾವು ಓದುವಾಗ ನಾವೇನ್ BA ಓದ್ತಿದ್ದೇವೆ, ನಾವು 86, 87, 88 ಹೇಳ. ಆಮೇಲೆ 4 ಗ್ರಂಥಗಳನ್ನ ಆಕಾರಗಳನ್ನ ನೋಡ್ಕೊಂಡು ನೋಟ್ಸ್ ತಯಾರು ಮಾಡ್ಕೊಡ್ಬೇಕು. ಇವತ್ತು ನಾವು ಏನೋ ಮೊಬೈಲ್ ಒಂದು ವಯಸ್ಸು ಹೇಳ್ಬಿಟ್ರೆ ನಿಮ್ಗ ನೋಟ್ಸ್ ಬಂದೇ ಬರ್ತಾವ. ಆಗಿನ ಕಾಲ ಕಷ್ಟ ಇತ್ತು, ಈಗ ಕಷ್ಟ ಇದೆ. ಈಗೇನದ ಇಷ್ಟಪಟ್ಟು ಓದ್ಬೇಕಂದೆ ಮುಜಾವರ್ ಸರ್ ಹೇಳುವಂತ ವಿಚಾರ ನಿಮ್ಮಲ್ಲಿ ಯಾಕೆ ಅವ್ರಿಗೆ ಹೇಳಿದ್ರೆ ಈಗಿನ ಪ್ರಸ್ತುತವಾದಂತ ವಿಚಾರಧಾರೆಗಳನ್ನ ಪ್ರಸ್ತುತವಾದಂತ ಜ್ಞಾನವನ್ನ ಈಗಿನ ವಿದ್ಯಾರ್ಥಿಗಳ ಮನೋಭಾವನೆಯನ್ನ ಬಹಳ ಹತ್ತಿರದಿಂದ ಅವ್ರು ತಿಳ್ಕೊಂಡಿದ್ದಾರೆ. ವಿಚಾರ ಮಾಡಿ, ಒಬ್ಬ ನಮ್ಮ ವಿದ್ಯಾರ್ಥಿ ಇವತ್ತೊಂದು ವಿಶ್ವವಿದ್ಯಾಲಯ ಮಟ್ಟದ ಒಬ್ಬ ಶ್ರೇಷ್ಠ ಪ್ರಾಧ್ಯಾಪಕನಾಗಿ, ಒಬ್ಬ ಲೇಖಕನಾಗಿ, ಒಬ್ಬ ಸಾಹಿತ್ಯನಾಗಿ ಇವತ್ತು ಇಡೀ ನಾಡಿನ ತುಂಬಲ್ಲ, ಕೇವಲ ನಮ್ಮ ಬಿಜಾಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ಮತ್ತು ಬೇರೆ ಬೇರೆ ಯೂನಿವರ್ಸಿಟಿಗಳಿಗೂ ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ಅವ್ರ ನಾಡಿನ ಉದ್ದಕ್ಕೂ ಕೂಡ ತಮ್ಮ ಒಂದು ಪ್ರಚಾರ ಮಾಡ್ತಾರೆ. ಸೊ ಇದು ಯಾರಿಂದ ಸಾಧ್ಯ ಆಗ್ತದೆ? ಅವ್ರು ಹೇಳಿರಲ್ಲ ಲೇಖಕರಾದರು ಅಂತ. ನೋಡ್ರಿ, ಯಾರಿಗೆ ಸಾಹಿತ್ಯದ ಹಸುವದ, ಯಾರಿಗೆ ಓದಬೇಕಂತ ಹಸುವದ, ಯಾರಿಗೆ ಅದನ್ನ ಬೆಳೆಸ್ಬೇಕಂತ ಹಸುವದಲ್ಲ, ಅದನ್ನ ಅವರು ತಮ್ಮ ರೂಢಿಸ್ಕೊಂಡ್ರು. ಕಷ್ಟನು ಹಿಂದ ಅವ್ರ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಸ್ಟೂಡೆಂಟ್ ಲೈಫ್ ಹೆಂಗಿರ್ಬೇಕು ಹಂಗಿದ್ದಾರೆ. ಬಟ್ ಸ್ಟೂಡೆಂಟ್ ಲೈಫ್ ದಾಟಿದ ಒಳಗ ಸಮಾಜ ಏನ್ ಬಯಸ್ತದೆ, ನನ್ನಿಂದ ಅವರಲ್ಲಿ ವೈಯಕ್ತಿಕವಾದ ದುಃಖಗಳಿದಾವ, ಅವನ್ನೆಲ್ಲ ಮರ್ತಿದ್ದಾರೆ. ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಹೋಗಿ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ವಿದ್ಯಾರ್ಥಿ ಅವರಿಗೆ ಒಂದು ಶಿಸ್ತಿರ್ಬೇಕು ಅಂತ. ಅವರ ಡ್ರೆಸ್ ಕೋಡ್ ಬೆಳಗ್ಗೆ ನಾವು ಕಾಲೇಜಿನಲ್ಲಿ ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು. ಡ್ರೆಸ್ ಕೋಡ್ ಬಹಳ ಇಂಪಾರ್ಟೆಂಟ್. ನಾ ಏನೋ ಜುಬ್ಬ ಹಾಕೊಂಡು ಜಾಕೆಟ್ ಹಾಕೊಂಡು ಬರ್ತಾ ಅಂತ ಬಂದಿದ್ದೆ ನನ್ನ ವಿದ್ಯಾರ್ಥಿ. ನಾ ಆಕ್ಚುಲಿ ಕಲ್ಪನೆ ಹೆಂಗ್ ಮಾಡ್ಕೊಂಡಿದ್ದೆ ಅಂದ್ರೆ, ನಮ್ಮ ವಿದ್ಯಾರ್ಥಿ ಅವಂಗೊಂದು ಚಟ ಇತ್ತು, ಲೇಖಕ್ಕಿದ್ದಾಗ ಒಂದು ಜುಬ್ಬ ಹಾಕೋತಿದ್ದ, ಬಗಲಿಗೆ ಒಂದು ಬಾಜು ಒಂದು ಬ್ಯಾಗ್ ಇರ್ತಿತ್ತು, ಅವ್ನು ಜಾಕೆಟ್ ಒಂದು ಇರ್ತಿತ್ತು. ನಾ ಅದೇ ರೂಪದಾಗ ಮುಜಾವರ ಬರ್ಬೋದು ಲೇಖಕ ಅಂತೇಳಿ ನಾ ಭಾವಿಸಿದ್ದೆ. ನಾವು ಇವ್ರಿಗೆ ಪಟ್ಟಣ ಸರ್ ಬಂದಿದ್ದೆ,
ನಮ್ಮ ಮುಜಾವರ ಲೇಖಕರ ಭೀಷಣಿ ಯಾವ ಬರ್ತಾನೋ ನೋಡ್ತಾರೆ ಸರ್, ನಾವೊಂದು ಸ್ವಲ್ಪ ಆ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಅವರು ಅತ್ಯಂತ ವಿಶ್ವವಿದ್ಯಾಲಯ ಮಟ್ಟದೊಳಗ ಏನು ಹುಡುಕಬೇಕು, ಡ್ರೆಸ್ ಕೋಡ್ ಅಂತಿದೆ. ವಿಶ್ವವಿದ್ಯಾಲಯ ಮಟ್ಟದ ಹೋದಾಗ ಕೋಟು ಬ್ಲೇಜರು ಇವೆಲ್ಲ ಬೇಕು. ಶಿಸ್ತು ನಾವು ಹೆಂಗೇ ಇರಲಿ, ನಮ್ಮಲ್ಲಿ ನಾವು ಹೆಂಗೇ ಇರಲಿ, ಬಟ್ ಮಗುವಿಗೆ ವಿದ್ಯಾರ್ಥಿಗಳೇ ಮಾದರಿ ಆಗುವಂತ ಒಂದು ಡ್ರೆಸ್ ಕೋಡ್ ಅನ್ನುವೊಂದು ಐತಿಹ್ಯವನ್ನ ಬೆಳೆಸ್ಕೊಂಡಿದ್ದಾನೆ. ಅದು ಕೂಡ ನನಗೆ ಬಹಳ ಸಂತೋಷ ನೀಡಿತು ಅಂತ ಈ ಸಂದರ್ಭದಲ್ಲಿ ಮನಸಾರ ಹೇಳಕ್ಕೆ. ಸೊ ಹಾಗೆ ನಾವು ಹೇಳ್ತಾ ಇರೋದು, ಅವ್ರು ಹೇಳಿದ್ರು ಇಲ್ಲಿ ಏನು ಅನುಭವಿಸಿದ್ದಾರೆ ಅದನ್ನು ಹೇಳಿದ್ದಾರೆ, ಅದನ್ನು ರೂಢಿಸಿಕೊಂಡಿದ್ದಾರೆ. ಒಟ್ಟಾರೆ ನಾವು ಹೇಳೋ ತಾತ್ಪರ್ಯ ಇಷ್ಟೇ, ಬದುಕಿನೊಳಗ ನೀವೇನು ಕೂಡಿದಲ್ಲ ಇದು ನೆನಪು, ಇದೇ ನೆನಪ್ರಿ. ಇದು ಕೊನೆಗೆ ನಾವು ಯಾವಾಗ ಏನೋ ಯಾವುದೋ ಕಾಲದೊಳಗ ನಮ್ಮ ನಿಮ್ಮ ಸಂಬಂಧ ಆಗ್ಬೇಕಂತ ನಿರ್ಧಾರ ಆಗಿರ್ತದೆ ಇಂಥ ದಿನ ಅಂತ ಹೇಳಿ ನಾವು ಕೂಡಿದ್ದೇವೆ. ಎಷ್ಟು ಜನ ಕೂಡಿದ್ದೇವೆ, ಏನ್ ಮಾಡಿ ಕೂಡಿದ್ದೇವೆ ಅಂತ ಮಾತ್ರಲ್ಲ, ಬಟ್ ನಾವು ಏನೇನು ಮಾಡ್ಬೇಕಂತ ಬಯಸ್ತೇವೆ, ಚಿಂತನೆ ಮಾಡ್ತಲ್ಲ, ಅದು ನಮ್ಮ ಜೀವನ ಉದ್ದಕ್ಕೂ ಕೂಡ ಅದು ಬರ್ಲಿಕ್ಕೆ ಸಾಧ್ಯತೆ ಅನ್ನುವಂತ ಮಾತು. ಒಂದು ಮಾತನ್ನ ನಿಮ್ಗೆ ಹೇಳಕ್ ಕೊಡ್ತೇವೆ. ನಾವು ಪರೀಕ್ಷೆ ದೃಷ್ಟಿಕೋನದಿಂದ ಈಗ ಮುಜಾವರ ಹೇಳಿದಂತ ಎಲ್ಲ ವಿಚಾರಗಳನ್ನ ತಾವು ರೂಢಿಸಿಕೊಂಡ್ರೆ ಏನ್ IAS ಅಂದರು ಅಥವಾ KS ಅಂದ್ರು, ಡಾಕ್ಟರ್ ಅಂದ್ರಿ, ಇಂಜಿನಿಯರ್ ಅಂದ್ರಿ, ಯಾವುದನ್ನ ತೆಗೆದುಕೊಡ್ರಿ, ಶಾರ್ಟ್ಕಟ್ ರೂಟ್ ಇರಲ್ಲ. ಅವ್ರು ಹೇಳಿದ್ರೆ ಅದನ್ನೇ ಹೇಳಿದ್ರು. ಮುಜಾವರ ಏನ್ ಹೇಳ್ತಾರೆ, ಬದುಕಿನ್ಯಾಗ ಶಾರ್ಟ್ಕಟ್ ರೂಟ್ ಇರಂಗಿಲ್ಲ. ಶ್ರಮ ಮಾಡಿದವ್ರು ಯಾರು ಕೈ ಬಿಟ್ಟಿಲ್ಲ. ಅದಕ್ಕೆ ಅನ್ನ ಬಸವಣ್ಣನವರು 12ನೇ ಶತಮಾನದಾಗ ಹೇಳಿದ್ರು, ದೊಡ್ಡ ದೊಡ್ಡ ಗ್ರಂಥ ಹೇಳಕ್ ಹೋಗ್ಲಿಲ್ಲ, ದೊಡ್ಡ ಓದ್ರ ಅಂತ ಹೇಳಿಲ್ಲ, ಒಂದ ಶಬ್ದದ ಒಂದ ನುಡಿ ಒಳಗೆ ಹೇಳಿದ್ರು. ಏನ್ ಹೇಳಿದ್ರು? ಕಾಯಕವೇ ಕೈಲಾಸ. ಒಂದೇ ಶಬ್ದ ಹೇಳಿದ್ರು ನಾವು. ಅವ್ರೇನ್ ನೀವು 100 ಗ್ರಂಥ ಓದಬೇಡ್ರಿ, 1000 ಗ್ರಂಥ ಓದಬೇಡ್ರಿ, ಒಂದ ಶಬ್ದನ್ನ ನೀವು 1000 ಸಲ ಅಂದ ನೋಡು, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ಇದನ್ನ ಈ ವಿಚಾರವನ್ನ ನೀವು ಒಂದು 100 ಸಲ ಅಂದು ಯಾಕೆ ಹಿಂಗ್ ಹೇಳಿದ್ರು ಅಂತ ನೀವು ಹೇಳಿದ್ರೆ ಅದುಗಳ ನಿಮ್ಗೆ ಅರ್ಥ ಗೊತ್ತಾಗತ್ತೆ. ಅಂದ್ರೆ ನೀವು ಕಾಯಕ ಮಾಡ್ಬೇಕಂತ. ನೀವು ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಕಾಯಕ ಮಾಡ್ಬೇಕು, ರೈತಾಗಿ ರೈತ ಕಾಯಕ ಮಾಡ್ಬೇಕು, ವ್ಯಾಪಾರಿ ಮಾಡಬೇಕು, ವೈದ್ಯನಿಂದ ವೈದ್ಯ ಕಾಯಕ ಮಾಡಬೇಕು, ಅಧ್ಯಾಪಕರಾದವ್ರು ಅಧ್ಯಾಪಕರ ಕಾಯಕ ಮಾಡಬೇಕು. ಇದನ್ನ ನಾವು ಮಾಡಿದ್ರೆ ನಮಗೇನಂದ್ರಪ್ಪ ಸ್ವರ್ಗ ಸಮೀಪದ. ವಿದ್ಯಾರ್ಥಿ ಸರಿಯಾಗಿ ವ್ಯಾಸಂಗ ಮಾಡಲಿಲ್ಲ, ತನಗೆ ಸಂಬಂಧಪಟ್ಟಿದ್ದ ವಿಷಯನ ಓದಲಿಲ್ಲ. ಮುಜಾವರ ಬಹಳ ಸುಂದರವಾಗಿ ಹೇಳಿದ್ರು, ನಾವ್ ಎಲ್ಲಾ ಕಡೆ ನೆನಪಿಟ್ಟಿರ್ತೇವೆ, ನಾವ್ ಏನ್ ಮಾಡ್ಬೇಕು ಅನ್ನೋದೇ ನಾವು ನೆನಪಿಡ್ಕೊಳ್ಳಿಲ್ಲ. ನಾವ್ ವಿದ್ಯಾರ್ಥಿ ನೇರವಾಗಿ ಬರ್ತೇವೆ. ನಾಳೆ 2ನೇ ತಾರೀಕಿನಿಂದ 17ನೇ ತಾರೀಕಿಗೆ ಒಳಗ ಪೂರ್ವ ಸಿದ್ಧತಾ ಪರೀಕ್ಷೆ ವಿದ್ಯಾರ್ಥಿಗಳು ತಿಳ್ಕೋಬೇಕು. ಇವತ್ತು ನಮ್ಗೆ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ 2 ಪೂರ್ವ ಸಿದ್ಧತಾ ಪರೀಕ್ಷೆ ಇಟ್ಕೊಂಡಿದೆ. ಸರ್ಕಾರಿ ಕಾಲೇಜ್ದವರಿಗೆ 2 ಪೂರ್ವ ಸಿದ್ಧತೆಯನ್ನು ನಡೆಸ್ತಾರೆ. ನಮ್ಮ ಖಾಸಗಿ ಕಾಲೇಜ್ದವರಿಗೆ 1 ಪೂರ್ವ ಸಿದ್ಧತೆಯನ್ನು ನಡೆಸಬೇಕು ಅಂತ 2ನೇ ತಾರೀಕಿಗೆ ಪ್ರಾರಂಭ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಯಾವ ರೀತಿ ವ್ಯಾಪಕಾಶ ನಡೀತದ, ಯಾವ ರೀತಿ ಕ್ವಶನ್ ಪೇಪರ್ ನಡೀತದ, ಅದೇ ಮಾದರಿಯೊಳಗ ಈ ಪೂರ್ವ ಸಿದ್ಧತೆ ಪರೀಕ್ಷೆಯನ್ನ ನಡೀತದ. ಪೂರ್ವ ಸಿದ್ಧತೆ ಒಳಗ ಯಾರ ಅಬ್ಸೆಂಟ್ ಉಳಿತೀರಿ ಅವರಿಗೆ ಹಾಲ್ ಟಿಕೆಟ್ ಕೊಡುದಿಲ್ಲ. ನಾವು ಸಾಕಷ್ಟು ಮೆಸೇಜ್ ಹಾಕಿದ್ದೇವೆ, ಪರ್ಸನಲ್ ಆಗಿ ಹೇಳಿದ್ದೇವೆ, ಸಬ್ಜೆಕ್ಟ್ ನಾವು ಹೇಳಿದ್ದಾರೆ. ಎಷ್ಟು ಸಾಧ್ಯತೆ ಎಲ್ಲಾ ವಿದ್ಯಾರ್ಥಿಗಳು ಸಮಯ ತಕ್ಕಂತೆ ಬರಬೇಕು. 3 ಗಂಟೆ 15 ನಿಮಿಷ ಆಗುವವರೆಗೂ ಕೂಡ ಹಾಲ್ನಲ್ಲೇ ಕುಂದಿರ್ಬೇಕು. ಯಾರು ಕೂಡ ಒಬ್ಬರು ಕೂಡ ಅದನ್ನ ಹೋಗಂಗಿಲ್ಲ. ಯಾಕಂದ್ರೆ ಅದ್ರದ್ದೆಲ್ಲಾ ರೆಕಾರ್ಡಿಂಗ್ ಎಲ್ಲ ಕೂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತೆಗೆದುಕೊಳ್ಳುತ್ತದೆ. ನೋಡಲ್ ಅಧಿಕಾರಿಗಳು ಬರ್ತಾರೆ, ಸ್ಕ್ವಾಡ್ ಬರ್ತದೆ. ವಾರ್ಷಿಕ ಪರೀಕ್ಷೆ ರೀತಿ ಒಳಗನೆ ಆ ಒಂದು ಪೂರ್ವ ಸಿದ್ಧತೆ ಪರೀಕ್ಷೆಯನ್ನು ನಡೆಸುವಂತ ಒಂದು ವಿಚಾರವನ್ನ ಇವತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಮಗೆ ಮಾರ್ಗದರ್ಶನ ಕೊಟ್ಟಿದೆ. ಹಾಗಾಗಿ ನಾವು ಈಗ ನೀವು 2ನೇ ತಾರೀಕಿಗೆ ಬರ್ತದೆ, ಈ ಮಾಸ್ನು ಕೂಡ ಪೋರ್ಟಲ್ ಒಳಗೆ ಎಂಟರ್ ಆಗಲ್ಲ. ನೀವ್ ಹೆಂಗ ಮೊದಲನೇ ಟೆಸ್ಟ್, ಮಿಡ್ ಟರ್ಮ್ ಟೆಸ್ಟ್, 2ನೇ ಟೆಸ್ಟ್, ಪ್ರಾಜೆಕ್ಟ್ ಏನ್ ಎಂಟ್ರಿ ಆಗಿದೆ ಅಲ್ಲ, ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ಕೂಡ ಪೋರ್ಟಲ್ ಒಳಗೆ ಎಂಟ್ರಿ ಮಾಡಂತ ಹೇಳಿದ್ದಾರೆ. ಅದನ್ನು ಕೂಡ ಎಷ್ಟು ಜನ ಅಬ್ಸೆಂಟ್ ಇದಾರೆ, ಎಷ್ಟು ಜನ ಪ್ರಾಜೆಕ್ಟ್ ಇದಾರೆ, ಅದನ್ನ ತಕ್ಷಣ ನಾವು ವರದಿ ಕೊಡಬೇಕು. ಆಮೇಲೆ ಆ ವರದಿಯನ್ನು ನೋಡ್ಕೊಂಡು ಅದೇ ಫಲಿತಾಂಶವನ್ನ ಒಂದು ರಾಜ್ಯ ಮಟ್ಟದ ಫಲಿತಾಂಶ ಆಗಿ ನಾವು ಪರಿಗಣಿಸ್ತೇವೆ. ಅಂದ್ರೆ ಯಾಕೆ ಅದನ್ನ ಇಷ್ಟು ಉಚಿತವಾಗಿ ಹೇಳಿದ್ರೆ, ನೀವು ವಾರ್ಷಿಕ ಪರೀಕ್ಷೆ ಯಾವಾಗ ಬೇಕಾದ್ರೆ ಫೆಬ್ರವರಿ 28ರಿಂದ ಪ್ರಾರಂಭ ಆಗ್ತವೆ. ಒಂದ್ ವೇಳೆ ಪೂರ್ವ ಸಿದ್ಧತೆ ಒಳಗ ಯಾವುದೇ ವಿದ್ಯಾರ್ಥಿ ಕಡಿಮೆ ಅಂತ ತೆಗೆದುಕೊಂಡಿದ್ದ ಅಂದ್ರ, ಅವನ ಕಲಿಕಾ ಮಟ್ಟ ಕಡಿಮೆ ಇತ್ತಂದ್ರ, ಅಥವಾ ಅವ ಹೆಚ್ಚಿನ ಒಂದು ಫಲಿತಾಂಶ ಹೆಚ್ಚು ಮಾಡ್ಕೊಳ್ಳಕ್ಕೆ ಮತ್ತೆ ಸಂಬಂಧಪಟ್ಟಂತ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡುವಂತದಾಗ್ಲಿ, ವಿಶೇಷ ತರಬೇತಿಗಳನ್ನು ತೆಗೆದುಕೊಳ್ಳೋದಾಗ್ಲಿ, ವಿಶೇಷ ಅವ್ನಿಗೆ ಏನಾದ್ರು ಡಿಫಿಕಲ್ಟೀಸ್ ಇತ್ತಂದ್ರ
ಅವರು ಕೂಡ ತೆಗೆದುಕೊಳ್ಳುವಂತ ಒಂದು ಅವಕಾಶ ಬರಲಿ ಅನ್ನುವಂತ ಕಾರಣಕ್ಕಾಗಿ ಇಲಾಖೆ ಈ ಸಲ ಫಸ್ಟ್ ಟೈಮ್ ಏನ್ ಮಾಡಿದೆ, ಆ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಆಮೇಲೆ ಇನ್ನೊಂದು ತೆಗೆದುಕೊಂಡ್ರೆ ಎಲ್ಲಾ ವಿಷಯದೊಳಗ ಮಾಡಲ್ ಕ್ವಶನ್ ಪೇಪರ್ ಇಟ್ಟಿದ್ದಾರೆ. ಆಮೇಲೆ 1 ಮಾರ್ಕ್ಸ್ ಬಿಟ್ಟಿದ್ದಾರೆ, 2 ಮಾರ್ಕ್ಸ್ ಬಿಟ್ಟಿದ್ದಾರೆ. ಅದರಿಂದಾಗಿನೇ ಈ ಸಲ ಕ್ವಶನ್ ಪೇಪರ್ ಬರ್ತದೆ. ಯಾವುದೋ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ನಿಮಗೆ